ಹೇಳ್ತಾರೆ. ನಮ್ಮ ಎಲ್ಲ ಸೂಚನೆಗಳನ್ನು ಅವರು ಪಾಲನೆ ಮಾಡಬೇಕಾದಂಥದ್ದು ಇಲ್ಲ. ಅವರು ಮಾಡೋ ತಪ್ಪು ನಪ್ಪುಗಳ ದೂಷಣೆ ಎಲ್ಲ ಸರ್ಕಾರದ ಮೇಲೆ ಬರುತ್ತೆ. ಇದು ಒಂದು ಪರಿಸ್ಥಿತಿ ಇದೆ. ಅದು ನೀವಿರಲಿ ನಾವಿರಲಿ ಈ ರೀತಿಯ ಪರಿಸ್ಥಿತಿ ಇದೆ. ಆದರೂ ಕೂಡ ಇದನ್ನು ಸುಧಾರಣೆ ಮಾಡಬೇಕು. ಇದು ನಮ್ಮ ಮುಂದೆ ಇರತಕ್ಕಂತಹ ವಿಷಯ. ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾತನಾಡ್ತಾ 4 ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸುನೀಲ್ ಕುಮಾರ್ ಅವರು ಚರ್ಚೆ ಆರಂಭ ಮಾಡಿ ಒಂದು 5-6 ಉದಾಹರಣೆ ರೂಪದಲ್ಲಿ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅಂತಾನು ಕೊಟ್ಟಿದ್ದಾರೆ. ಮತ್ತು ಅವರು ಮಾತಾಡ್ತಾ ಹೇಳಿದ್ದಾರೆ, ಹಿಂದೆ ಬಾರಿ ಚರ್ಚೆ ಆದಾಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ನೀವು ಹೇಳೋದೆಲ್ಲ ಸತ್ಯ ಅಂತ ಒಪ್ಕೊಂಡಿದ್ದಾರೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಹಾಗೆ ಮಾನ್ಯ ಸುರೇಶ್ ಕುಮಾರ್ ಅವರು ಕೂಡ ಅವರು ಮಾತನಾಡ್ತಾ ಈ ವಿಷಯದಲ್ಲಿ ಭಾಳ ಹೋರಾಟ ಮಾಡ್ಕೊಂಡು ಬಂದಿರೋದು ಮಾನ್ಯ ಸುರೇಶ್ ಕುಮಾರ್ ಅವರು. ಸಚಿವರಿದ್ದಾಗ, ಆಡಳಿತ ಪಕ್ಷದಲ್ಲಿದ್ದಾಗ, ವಿರೋಧ ಪಕ್ಷ ಎಲ್ಲದರಲ್ಲೂ ಕೂಡ ಅವರು ಸಾಕಷ್ಟು ಇದ್ರ ಬಗ್ಗೆ ಭಾಳ ಕಳಕಳೆಯಿಂದ ಕಾಳಜಿಯಿಂದ ಇದರಲ್ಲಿ ಆಸಕ್ತಿ ತಗೊಂಡು ಬಂದಿದ್ದಾರೆ. ಸುರೇಶ್ ಕುಮಾರ್ ಅವರು ಈ ವಿಚಾರದಲ್ಲಿ ಅವರು ಇರುವರು ಎನ್ನುವುದು ಏನೂ ಇಲ್ಲ. ವಿ ಆರ್ ಆಲ್ ಆನ್ ದ ಸೇಮ್ ಪೇಜ್. ಅವರ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಇದು ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ನಾಟ್ ಎ ಹೆಲ್ತಿ ಬಾಡಿ ಅಂತ ಅವರು ಮಾತಾಡಿದ್ದಾರೆ. ಹಾಗೆ ಅವರು ಇನ್ನೂ ಸುಮಾರು ವಿಷಯಗಳಲ್ಲಿ ಅವರು ಮಾತನಾಡಿದ್ದಾರೆ. ನಂತರ ಅರ್ಗ ಜ್ಞಾನೇಂದ್ರ ಅವರು, ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡ್ತಾ ಇಲ್ಲಿ 18-19 ಜನ ಆಯೋಗದ ಸದಸ್ಯರಿದ್ದಾರೆ, ಹೆಗ್ಗಣಗಳ ರೀತಿ ಇದ್ದಾರೆ, ಹೆಗ್ಗಣ ಜಾಸ್ತಿ ಆದರೆ ಏನಾಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂಥೇಳಿ ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡಿದ್ದಾರೆ. ಅರ್ಗ ಜ್ಞಾನೇಂದ್ರ ಅವರು ಮಾತನಾಡ್ತಾ KPSC ಚೇರ್ಮನ್ನು ಆ್ಯಂಡ್ ಮೆಂಬರ್ಗಳನ್ನು ಹೇಗೆ ಆಯ್ಕೆ ಮಾಡುತ್ತಾರೆ, ಅವರ ಅರ್ಹತೆ ಏನು, ಯಾರು ಆಯ್ಕೆ ಮಾಡುತ್ತಾರೆ ಎನ್ನುವ ವಿಚಾರವಾಗಿ ಎರಡೂ ಪಕ್ಷದವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಸರ್ಕಾರ ಆ ಸರ್ಕಾರವೆಂದು ಹೇಳುವುದಿಲ್ಲ. ನಾವುಗಳೆಲ್ಲ ಆಯ್ಕೆ ಮಾಡುತ್ತಿದ್ದೇವೆ, ಪೇಮೆಂಟ್ ಸೀಟೇ ಅವರುಗಳೆಲ್ಲ. ನೆಡುವುದೇ ಬೇವಿನ ಮರವನ್ನು ಮಾವಿನ ಫಸಲು ಬರುವುದಿಲ್ಲವೆಂದು ಅಳುವುದಕ್ಕೆ ಶುರು ಮಾಡಿದರೆ ಏನಾಗಬೇಕು ಅಂತ ಅವರು ಕೂಡ ಮಾತಾಡಿದ್ದಾರೆ. ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಷ್ಪಕ್ಷಪಾತವಾಗಿ ರಾಜಕೀಯ ಹೊರತುಪಡಿಸಿ ಚರ್ಚೆ ಆಗಿದೆ. ಈ ಚರ್ಚೆಯನ್ನು ಸರ್ಕಾರ ಸಂಪೂರ್ಣವಾಗಿ ಗೌರವಿಸುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ವಿ ಹ್ಯಾವ್ ಟೇಕನ್ ಇಟ್ ವಿತ್ ಆಲ್ ಸೀರಿಯಸ್ನೆಸ್. ಆ ಒಂದು ಮಾತನ್ನು ಹೇಳಿ ಈಗ ಮಾನ್ಯ ಸುನೀಲ್ ಕುಮಾರ್ ಅವರು ಮಾತನಾಡ್ತಾ 4 ಪ್ರಕರಣಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ಕಾರ್ಯಪಾಲಕರ ನೇಮಕಾತಿಯದ್ದು ಒಂದು, ಎರಡನೇದು ಸಹಾಯಕರು ಪ್ರಥಮ ದರ್ಜೆ ಸಹಾಯಕರ ನೇಮಕಾತಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಅಧಿಕಾರಿ PDO ಅದರ ನೇಮಕಾತಿ, ಹಾಗೂ ಈಗ ಹಾಲಿ ನಡೀತಾ ಇರತಕ್ಕಂತಹ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ. ಹೀಗೆ ಕೆಲವಾರು ಪ್ರಕರಣಗಳನ್ನು ಅವರು ನಿರ್ದಿಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದು ಕೇಸ್ ಬೈ ಕೇಸು ಏನು ಸ್ಟ್ಯಾಟಸ್ ಕೊಡಬೇಕು ಅಂದರೆ ಬೇಕಾದರೆ ಕೊಡ್ತೇನೆ, ಅವಶ್ಯಕತೆ ಇದ್ದರೆ ಕೊಡ್ತೇನೆ. AEEಗಳ ರಿಕ್ರೂಟ್ಮೆಂಟಲ್ಲಿ ಅವರೇ ಕಮಿಷನ್ ಅವರೇ ಒಂದು ಸಬ್ ಕಮಿಟಿ ಮಾಡಿ ಅದರಲ್ಲಿ OMR ತಿದ್ದಿದ್ದಾರೆ ಅಂತ ಅವರೇ ಒಂದು ರಿಪೋರ್ಟನ್ನು ಜನರೇಟ್ ಮಾಡಿ ಆ ಕಾರಣದಿಂದ ನೇಮಕಾತಿಯನ್ನು ಮುಂದೂಡಿದರು. ಯಾರು 10 ಜನನೋ ಏನೋ ಅವರು ತಿದ್ದಿದ್ದಾರೆ ಅಂತ ಅವರೇ ತೀರ್ಮಾನ ಮಾಡಿದ್ರು. ಅದ್ರ ವರದಿ ಸರ್ಕಾರಕ್ಕೂ ಕಳಿಸ್ಕೊಟ್ಟಿದ್ದಾರೆ. ಆ 10 ಜನ ಹೋಗಿ ಕೋರ್ಟಲ್ಲಿ ನೇಮಕಾತಿಯನ್ನು ಸದ್ಯಕ್ಕೆ ಮುಂದುವರಿಸಬಾರದು ಅಂತ ಕೋರ್ಟ್ನಲ್ಲಿ ಒಂದು ತಡೆ ಆಜ್ಞೆಯನ್ನು ತಗೊಂಡಿದ್ದಾರೆ. ಅದು ಬಹುಶಃ ತಮ್ಮ ಗಮನದಲ್ಲೂ ಇದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಕನ್ನಡ ಭಾಷೆಯದು ಸ್ವಲ್ಪ ಬಾರಿ ಗೊಂದಲ ಆಗಿ FDI ನೇಮಕಾತಿಯಲ್ಲಿ ಅದರದ್ದು ಕೂಡ ಇವತ್ತು ಕೆಲವೆಲ್ಲ ಆಗಿ
ಒಂದು ಕೆಲವು ಅದರಲ್ಲಿ ಫೈನಲೈಸ್ ಆಗಿದೆ, ಮಾಡುವಂಥದ್ದು ಆಗಿದೆ. ಗೆಜೆಟೆಡ್ ಪ್ರೊಬೇಷನರ್ಸಲ್ಲಿ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಸೀರಿಯಸ್ ಇಶ್ಯೂ ಇದೆ. ಅವ್ರು ಹೇಳಿದ್ದು ಅದು ಪ್ರಚಲಿತ ವಿಷಯ. ಗೆಜೆಟೆಡ್ ಪ್ರೊಬೇಷನರ್ಸಲ್ಲಿ ಏನಾಗಿದೆ, ಅದು ಈಗ ಹಿಂದೆ ಮುಂದೆ ಆಗಿ ಮೇಲೆ ಕೆಳಗೆ ಹೋಗಿ ಕೊನೆಗೆ ಈಗ ಮೇನ್ಸ್ ಎಕ್ಸಾಮು ಆಗಿದೆ. ಮೇನ್ಸ್ ಎಕ್ಸಾಮ್ನ ರಿಸಲ್ಟು ಕೂಡ ಬಂದಿದೆ. ಒಂದು ಆರೋಪ ಏನು ಬಂದಿದೆ ಅದರಲ್ಲಿ ಅಂತ ಹೇಳಿದ್ರೆ, ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಕೂತಿದ್ದಂಥವರು 11-12 ಜನ ಒಂದೇ ಕೊಠಡಿಯಿಂದ ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ಒಂದು ಅವ್ರು ಹೇಳಿದ್ದು. ಎರಡನೇದು, ಒಂದೇ ಕುಟುಂಬಕ್ಕೆ ಸೇರಿದಂಥವರು 2-3-4 ಜನ ಈಗ ಇಂಟರ್ವ್ಯೂಗೆ ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು. ಈಗ ಒಂದೇ ಕೊಠಡಿಯಲ್ಲಿ ಕೂತು ಪರೀಕ್ಷೆ ಬರೆದವರು ಪಾಸ್ ಆಗಿದ್ದಾರೆ, ಇಲ್ಲ ಅಂತಲ್ಲ. 11-12 ಜನ ಅದರಲ್ಲೇ ಎಲಿಜಿಬಲ್ ಆಗಿದ್ದಾರೆ. ಆದರೆ ಅಲ್ಲಿ CCTV ಕ್ಯಾಮ್ರಾ ಫುಟೇಜು ಇವತ್ತಿಗೂ ಸರ್ಕಾರದಲ್ಲಿ ಅಂದರೆ KPSCಯಲ್ಲಿ ಇದೆ. ಅದನ್ನು ಕೂಡ ಪರಿಶೀಲನೆ ಮಾಡಿದಾಗ ಆ ಕೊಠಡಿಯಲ್ಲಿ ಆ ರೀತಿ ಏನು ತಪ್ಪಾಗಿರುವುದು ಸದ್ಯಕ್ಕೆ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅವರು ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಒಂದು ಮಾತನ್ನು ಹೇಳಿದ್ದಾರೆ, ಏನು ಒಂದೇ ರೂಮಲ್ಲಿ ಕೂತಿದ್ರು ಅನ್ನೋ ಕಾರಣಕ್ಕೆ ಅವರು ಅರ್ಹರಲ್ಲ ಅಂತಲ್ಲ, ಆದರೆ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ. ಸೊ ಅದನ್ನ ನಾವು ವೆರಿಫಿಕೇಶನ್ ಮಾಡಿಸಿದ್ದಾರೆ KPSC ಅವರು. ಅದರಲ್ಲಿ ಏನು ಆ ರೀತಿಯಾಗಿ ಏನು ತಪ್ಪು ಕಂಡು ಬಂದಿಲ್ಲ. ಅವರು ಎಕ್ಸಾಮ್ ಬರೆದು ಅಲ್ಲ, ನೀವು ಅವ್ರನ್ನ ಹಿಂಗ್ ಡಿಫೆಂಡ್ ಮಾಡ್ಕೊಂಡ್ರೆ KPSC ಅವರು ತುಡುಗರದಾರ, ಅವರ ಕಳ್ದಾರ, ಅವರ ವೆರಿಫಿಕೇಶನ್ ಮಾಡಿದಾರ. ವಿಡಿಯೋ ಫುಟೇಜ್ ಇದರಲ್ಲಿ ಎಲ್ಲಿ ತಪ್ಪಾಗಿದೆ ಅದನ್ನ ನಾವು ತಪ್ಪು ಅಂತ ಹೇಳೋಣ. ಒಂದು ಕೊಠಡಿಯಲ್ಲಿ ಕೂತಿರೋರು 11 ಜನ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಅವ್ರದ್ದು ಅಲ್ಲಿ ಎಕ್ಸಾಮ್ ಅಲ್ಲಿ ಏನು ಮ್ಯಾಲ್ ಪ್ರಾಕ್ಟೀಸ್ ನಡೆದಿಲ್ಲ ಅನ್ನುವಂಥದ್ದು ಅದು ಒಪ್ಪುವಂತ ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ಏನಿದೆ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಫಿಲಿಮ್ಸಿಗೆ ಮತ್ತು ಮೇನ್ಸಿಗೆ ಸೇಮ್ ನಂಬರ್ ಮೊದಲು ಕೊಡ್ತಿದ್ರು. ಈ ಸರ್ತೆ ಬೇಕಂತ ಇದನ್ನ ಮ್ಯಾನೇಜ್ ಮಾಡಕ್ಕಂತ ಅದನ್ನ ಮೇನ್ಸ್ ಎಕ್ಸಾಮಿನೇಷನ್ ನಂಬರ್ ಚೇಂಜ್ ಮಾಡಿದ್ದಾರೆ. ಅವರೆಲ್ಲರೂ ಒಂದರ ಮ್ಯಾನೇಜ್ ಮಾಡುವಂತ ಇದು ವೆರಿ ಆಬ್ವಿಯಸ್ ಐತಿ. ಈಗ ಇನ್ನೊಂದು ಅವರ ಆರೋಪ ಏನಿದೆ ಅಂದ್ರೆ ಒಂದೇ ಕುಟುಂಬದ ಬೇರೆ ಸದಸ್ಯರುಗಳು 2-3-4 ಜನ ಆಯ್ಕೆ ಆಗಿದ್ದಾರೆ ಅಂತ. ಅದನ್ನು ಕೂಡ ಈಗ ವೆರಿಫೈ ಮಾಡಿಸಿದ್ದೇವೆ, ಮತ್ತು ಅದು ಕೂಡ ವಾಸ್ತವಾಂಶ ಅಲ್ಲ. ಆದ್ರೆ ಅನುಮಾನ ಯಾಕೆ ಬಂತು ಅಂತ ಹೇಳಿದ್ರೆ, ಈಗ ಕಾವ್ಯ ಆರ್, ಐಶ್ವರ್ಯ ಆರ್ ಇವರಿಬ್ಬರದು ಒಂದೇ ಇನಿಷಿಯಲ್ ಇದೆ. ಹಾಗೇನೆ ಭವ್ಯ ಪಿ ಮತ್ತು ತನುಜಾ ಪಿ ಅವ್ರದ್ದು ಒಂದೇ ಇನಿಷಿಯಲ್ ಇದೆ. ಪವಿತ್ರ ಆರ್ ಮತ್ತು ಲಕ್ಷ್ಮಿ ಆರ್, ನಿಹಾರಿಕಾ ಆರ್ ಮೂವರದು ಒಂದೇ ಇನಿಷಿಯಲ್ ಇದೆ. ಹಾಗೂ ನೆಕ್ಸ್ಟ್ ನಿಖಿತಾ ಎಂ ಹಿರೇಮಠ್, ಅಜಯ್ ಕುಮಾರ್ ಎಂ ಹಿರೇಮಠ್, ಅಕ್ಷತಾ ಹಿರೇಮಠ್, ಈಗ ಇವ್ರದ್ದು ಕೂಡ ಒಂದೇ ಇನಿಷಿಯಲ್ಸ್ ಅಂದ್ರೆ ಲಾಸ್ಟ್ ನೇಮ್ ಬರುತ್ತೆ. ಆದರೆ ಇವ್ರು ಯಾರು ಕೂಡ ಸಂಬಂಧಿಕರು ಒಂದೇ ಕುಟುಂಬಕ್ಕೆ ಸೇರಿದವರು ಅಲ್ಲ. ಇನ್ಫ್ಯಾಕ್ಟ್ ಮುಂದೆ ಹೋಗಿ ಹೇಳೋದಾದ್ರೆ ಇವರು ಬೇರೆ ಬೇರೆ ಜಿಲ್ಲೆಗಳವರು, ಅವರು ರಿಲೇಟಿವ್ಸು ಅಲ್ಲ ಅಂತ ಈಗ ನಮಗೆ ಇಲ್ಲಿವರೆಗೂ ಕಂಡು ಬಂದಿರತಕ್ಕಂತಹ ಮಾಹಿತಿ. ಹೀಗೆ ಅಲ್ಲ, ಡಿಫೆಂಡ್ ಮಾಡ್ಕೋತಾ ಇಲ್ಲ ನಾನು, ಏನು ರಿಪೋರ್ಟ್ ಇದೆ ಹೇಳ್ತಾ ಇದ್ದೇನೆ. ಎವ್ರಿಥಿಂಗ್ ನಾನು ಲಾಸ್ಟ್ಗೆ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಉಳಿದಿದ್ದು ಕೆಲವು ಈಗ ಅವ್ರು ಹೇಳಿದ ವಿಷಯಗಳಿಗೆ ಕೆಲವು ಇರುವಂತ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ. ನೀವು ಹೇಳೋ ಕನ್ಸರ್ನ್ಸು ಅವರೇ ಜಡ್ಜ್ಮೆಂಟ್ ಅಲ್ಲಿ ಕೂತ್ಕೊಂಡಾಗ ಸರಿ ಹೋಗುತ್ತಾ, ಇವೆಲ್ಲ ಐ ಅಕ್ಸೆಪ್ಟ್ ಯುವರ್ ಕನ್ಸರ್ನ್ಸ್, ಬಟ್ ದಿಸ್ ಈಸ್ ವಾಟ್ ವಿ ಹ್ಯಾವ್ ಫೌಂಡ್ ಸೋ ಫಾರ್ ಅನ್ನುವಂಥದ್ದು. ಇದೇ ಕೊನೆ ಅಂತಾನು ಏನಲ್ಲ, ಫರ್ದರ್ ವೆರಿಫಿಕೇಶನ್ ಬೇಕಂದ್ರೆ ಮಾಡಿಸ್ತೇವೆ. ಯಾಕಂದ್ರೆ ಇದರಲ್ಲಿ ಇಷ್ಟೊಂದು ರಾಜಕೀಯ ರಹಿತವಾಗಿ ಚರ್ಚೆ ಆಗಿರುವಾಗ ನಾನು ಇಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡುವಾಗ ಕೂತ್ಕೊಂಡು ಅವರು ಅದೇ ಹೇಳಿದ್ರಿ, ಏನು ಉತ್ತರ ಕೊಡೋದಪ್ಪ, ಬೇಸರದ ಸಂಗತಿ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ರು. ಸೊ ನಮ್ಮ ನಿಲುವು ಅದೇ ಇದೆ, ಸ್ಪಷ್ಟ ಇದೆ. ಇದರಲ್ಲಿ ನಾನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ನಿಂತಿದ್ದೀನಿ ಅನ್ನೋದು ಆ ಥರ ಏನಾದರೂ ತಮಗೆ ಅರ್ಥ ಆಗಿದ್ರೆ ಅದು ನಮ್ಮ ಉದ್ದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ಕೆಲವೆಲ್ಲ ವಿಷಯಗಳಿದೆ. ಅದು ನಾನು ಲಿಖಿತವಾಗಿ ಕೇಸ್ ಬೈ ಕೇಸ್ ತಮಗೆ ಕೊಡ್ತೇನೆ, ಕೇಸ್ ಬೈ ಕೇಸು ಏನೇನು ಆಗಿದೆ ಪ್ರಗತಿ ಅಂತ. ಈಗ ಮುಖ್ಯವಾಗಿ ಅವರು ಮಾತನಾಡ್ತಾ ಹೋಟಾ ಸಮಿತಿಯವರು ಕೆಲವು ಶಿಫಾರಸುಗಳನ್ನು ಕೊಟ್ಟಿದ್ರು, ಅದು ಏನೇನು ಅನುಷ್ಠಾನ ಮಾಡಿದ್ದಾರಾ ಅಂತ ಕೇಳಿದ್ದಾರೆ. ಬಹುತೇಕ 99% ಹೋಟಾ ಸಮಿತಿಯದ್ದು, ಆಲ್ಮೋಸ್ಟ್ 100% ಅಂತ ಹೇಳ್ಬೋದು, ಶಿಫಾರಸುಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಕೆಲವು ತೀರ್ಮಾನವನ್ನು ಈ ವರ್ಷನೂ ಕೂಡ ತೆಗೆದುಕೊಂಡಿದ್ದೇವೆ.
ಒಂದು ಇಂಡಿಪೆಂಡೆಂಟ್ ಈ ಮೆಂಬರ್ಸನ್ನು ಅಪಾಯಿಂಟ್ ಮಾಡಲಿಕ್ಕೆ ಕಮಿಷನ್ಗೆ ಒಂದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅದನ್ನು ಕೂಡ ನಾವು ಒಂದು ಇಂಡಿಪೆಂಡೆಂಟ್ ಕಮಿಟಿಯನ್ನು ಈಗ ಮಾಡಿದ್ದೇವೆ. ಇನ್ನು ಉಳಿದಾಗೆ ಓಟಾ ಕಮಿಟಿಯವರು ಏನೇನು ಹೇಳಿದ್ರು ಅದನ್ನು ಕೂಡ ನಾನು ಸಂಪೂರ್ಣವಾಗಿ ಪಾಯಿಂಟ್ ಬೈ ಪಾಯಿಂಟ್, ಈಗ ಅವರು ಕೆಲವು ಸ್ಟಾಫ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳಿದ್ರು. 34 ವಿವಿಧ ವೃಂದದ ಹುದ್ದೆಗಳನ್ನು ನಾವು ಸೃಜನೆ ಮಾಡಿದ್ದೇವೆ. ಹಾಗೂ ಓಟಾ ಕಮಿಟಿಯಲ್ಲಿ ಶಿಫಾರಸ್ಸಿತ್ತು ಸಿ ಗ್ರೂಪಿನ ಹುದ್ದೆಗಳಿಗೆ ಸಂದರ್ಶನ ಇಡಬಾರದು ಅಂತ, ಅದನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. ಉದಾಹರಣೆಗೆ ಇದು ಇವತ್ತಲ್ಲ, ಹಿಂದೆನೆ 2017 ನಾವು ಅನುಷ್ಠಾನ ಮಾಡಿದ್ದೇವೆ. ಭಾಳ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದಕ್ಕೆ ಬರ್ತೇನೆ. ಅದು ಓಟಾ ಕಮಿಟಿ ಶಿಫಾರಸು ಏನಿತ್ತು ಅಂದರೆ ಪ್ರತಿ ವರ್ಷ ನೇಮಕಾತಿಯ ಪಟ್ಟಿಯನ್ನು ಘೋಷಣೆ ಮಾಡಬೇಕು. ಹೌದು, ಆಮೇಲೆ ನಿರ್ದಿಷ್ಟ ದಿನಾಂಕದಂದು ಪರೀಕ್ಷೆ ಆಗಬೇಕು ಅಂತ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಲಾಸ್ಟಲ್ಲಿ ಉತ್ತರ ಕೊಡ್ತೇನೆ. ಹಾಗೆ ಓಟಾ ಕಮಿಟಿಯಲ್ಲಿ ಈ ಸಂದರ್ಶನಕ್ಕೆ ಇಡುವ ಅಂಕವನ್ನು ಕಡಿಮೆ ಮಾಡಬೇಕು ಅಂತಲೂ ಶಿಫಾರಸು ಮಾಡಿದರು. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಮೊದಲು ಈ ಸಂದರ್ಶನಕ್ಕೆ 200 ಮಾರ್ಕ್ಸ್ ಇಟ್ಟಿದ್ರು. ಅದನ್ನು ಹೋದ ಸರ್ಕಾರದಲ್ಲಿ 50 ಮಾರ್ಕ್ಸ್ಗೆ ಇಳಿಸಿದ್ರು. ನಾವು ಬಂದ ಮೇಲೆ ಅದನ್ನು 50ನ್ನು ಫರ್ದರ್ 25ಕ್ಕೆ ಈಗ ಇಳಿಸಿದ್ದೇವೆ. 25ಕ್ಕೆ ಇಳಿಸಿದ್ದೇವೆ. ಯಾಕಂದರೆ ಇದೆಲ್ಲ ಸಂದರ್ಶನದಲ್ಲೇ ಮೇಲೆ ಕೆಳಗೆ ಆಟ ನಡೀತಾ ಇದ್ದಿದ್ದು. ಸೊ ಮೊದಲು 200 ಇದ್ದಿದ್ದು ಸಂದರ್ಶನಕ್ಕೆ ಅಂಕ ಈಗ 25ಕ್ಕೆ ಇಳಿದಿದೆ. ಅದಕ್ಕೆ ಆಯೋಗದವರು ಬಂದು ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಅವರು ಏನೇ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ದೃಢವಾದ ನಿಲುವು ತಗೊಂಡು ಅದು 25 ಸಾಕು, ಅದಕ್ಕೆ ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ತೀರ್ಮಾನವನ್ನು ಕೊಟ್ಟಿದ್ದೇವೆ. ಮತ್ತು ಹಿಂದೆ ಪ್ರಿಲಿಮಿನರಿಯಿಂದ ಮೇನ್ಸ್ಗೆ ಎಕ್ಸಾಮ್ ಮಾಡುವಾಗ 1:20 ಎಲಿಜಿಬಿಲಿಟಿ ಕೊಡ್ತಾ ಇದ್ವಿ. ಓಟಾ ಕಮಿಟಿಯವರು ಹೇಳಿದ್ರು ಇದನ್ನು 1:15ಗೆ ಇಳಿಸಬೇಕು ಅಂತ. 1:15ಗೆ ಅದನ್ನು ಕೂಡ ಇಳಿಸುವಂಥ ಕೆಲಸ ಮಾಡಿದ್ದೇವೆ. ಆಮೇಲೆ 1 ವರ್ಷದ ಒಳಗಡೆ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣ ಮಾಡಬೇಕು ಅಂತ ಅವರು ಸಜೆಷನ್ ಮಾಡಿದ್ರು. ಅದನ್ನು ಆರ್ಡರ್ ಮಾಡಿದ್ದೇವೆ. ಅದರ ಪ್ರಾಕ್ಟಿಕಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ತಮಗೂ ಗೊತ್ತಿದೆ. ಆದರೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇದರ ವಿಷಯದಲ್ಲಿ. ಈ ಇಂಟರ್ವ್ಯೂ ಬಗ್ಗೆನೇ ತುಂಬ ಎಲ್ಲ ಅದನ್ನು ಕೂಡ ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಸರ್ಕಾರದ ಆದೇಶಗಳನ್ನು ಹೊರಡಿಸಿದ್ದೇವೆ. ಆದರೂ ಕೂಡ ವಿತ್ ರಿವೈಸ್ಡ್ ಟ್ರಾನ್ಸ್ಪರೆಂಟ್ ಮೆಕ್ಯಾನಿಸಮ್ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಿದ್ರು ಅದರ ಉದ್ದೇಶದ ಪ್ರಕಾರ ಅಂತೂ ನಡೀತಾ ಇಲ್ಲ. ಅದೆಲ್ಲ ಸರಿ ಇದೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟರ್ವ್ಯೂನಲ್ಲಿ ಏನೆಲ್ಲ ನಡೀಬಾರ್ದು ಅದೆಲ್ಲ ಕೂಡ ನಡೀತಾ ಇರೋದು ಕೂಡ ಸತ್ಯ ಇದೆ. ಆಮೇಲೆ ಈ 80%ಗಿಂತ ಎಬವ್ ಅಥವಾ 40%ಗಿಂತ ಕಡಿಮೆ ಇಂಟರ್ವ್ಯೂನಲ್ಲಿ ಸ್ಕೋರ್ ಕೊಟ್ಟಾಗ ಅದಕ್ಕೆ ಕಾರಣ ಬರಿಬೇಕು ಅಂತ ಇತ್ತು. ಅದನ್ನು ಕೂಡ ಸರ್ಕಾರ ನಾವು ಆದೇಶದ ಮುಖಾಂತರ ಹೇಳಿದ್ದೇವೆ. ಈ ರೀತಿಯಾಗಿ ಬಹುತೇಕ ಓಟಾ ಕಮಿಟಿಯಿಂದ ಬಂದಂಥ ಶಿಫಾರಸುಗಳನ್ನು ಸರ್ಕಾರ ತೀರ್ಮಾನ ಮಾಡಿದೆ. ಅದರದ್ದು ನಿಮಗೆ ಸಂಪೂರ್ಣ ಲಿಸ್ಟ್ ಕೊಡ್ತೇನೆ. ಕೆಲವು ಮಾತ್ರ ಈಗ ಉದಾಹರಣೆಗೆ ಹೇಳ್ತಾ ಹೋದರೆ ಸಮಯ ಆಗುತ್ತೆ. ಇದಲ್ಲದೆ ಮಾನ್ಯ ಸಭಾಧ್ಯಕ್ಷರೇ, ಹೋದ ವರ್ಷ ಓಟಾ ಸಮಿತಿಯದ್ದನ್ನು ಇಟ್ಕೊಂಡು ಸರ್ಕಾರದಲ್ಲಿ ನಾವು ನಮ್ಮ ಅನುಭವವನ್ನು ನೋಡಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಒಂದು ಈ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಈ ಸದನದಲ್ಲಿ ಆಕ್ಟ್ ಪಾಸು ಕೂಡ ಆಗಿದೆ. ಅದಾದ ನಂತರ ನಾವು ಅದು ರಾಜ್ಯಪಾಲರಿಗೆ ಕಳಿಸ್ಕೊಟ್ವಿ. ರಾಜ್ಯಪಾಲರು ಅದನ್ನ ಪ್ರೆಸಿಡೆನ್ಷಿಯಲ್ ಅಸೆಂಟ್ ತಗೋಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಪ್ರೆಸಿಡೆನ್ಷಿಯಲ್ ಅಸೆಂಟ್ ಬಂದಿಲ್ಲ. ಹಾಗಾಗಿ ಅದರಲ್ಲಿ ಸುಮಾರು ಬದಲಾವಣೆಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಸದನನೂ ಒಪ್ಪಿಗೆ ಕೊಟ್ಟಿದೆ. ಅದು ಸೆಂಟರಿಂದ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆಗಿ ಬಂದರೆ ಆ ಸುಧಾರಣೆಗಳು ಅನುಷ್ಠಾನ ಆಗ್ತವೆ. ಯಾವ್ಯಾವು ಅಂತ ಅನ್ನೋದು ಕೂಡ ತಮಗೆ ನಾನು ಹೇಳಿಬಿಡ್ತೇನೆ. ಒಂದು, ಜಾಯಿಂಟ್ ಕಂಟ್ರೋಲರ್ಗೆ ಆ್ಯಕ್ಟಲ್ಲೇ ಪ್ರಾವಿಷನ್ ಮಾಡ್ಕೋಬೇಕು, ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮ್ಸ್ ಅಂತ. ಅದನ್ನು ಕೂಡ ನಾವೀಗ ಕ್ರಿಯೇಟ್ ಮಾಡ್ಕೋತಾ ಇದ್ದೇವೆ. ಇನ್ನೊಂದು ಏನಾಗಿತ್ತು ತಮಗೆ ಗೊತ್ತಿದೆ, ಯಾವ ಥರ ಹಳೆ ಆ್ಯಕ್ಟಲ್ಲಿ ಏನು ಪ್ರಾವಿಷನ್ ಇದೆ ಅಂದರೆ, ಆಲ್ ಕ್ವೆಶ್ಚನ್ಸ್ ಅರೈಸಿಂಗ್ ಫಾರ್ ಡಿಸಿಷನ್ ಬೈ ದ ಕಮಿಷನ್ ಶಾಲ್ ಬಿ ಡಿಸೈಡೆಡ್ ಈದರ್ ಅಟ್ ಎ ಮೀಟಿಂಗ್ ಆಫ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಆರ್ ಬೈ ಸರ್ಕ್ಯುಲೇಟಿಂಗ್ ಅಮಾಂಗ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಅಂತ ಹೇಳ್ತಾ, ಚೇರ್ಮನ್ ಮೇ ಡೆಫರ್ ಎನಿ ಸಬ್ಜೆಕ್ಟ್
ಇಫ್ ಎನಿ ಮೆಂಬರ್ ಆಬ್ಜೆಕ್ಟ್ಸ್ ಅಂತ ಇತ್ತು. ಇದು ಅವರಿಗೆ ತುಂಬ ಡಿಸ್ಕ್ರಿಷನರಿ ಪವರ್ಸನ್ನು ಕೊಡುತ್ತೆ. ಮೆಜಾರಿಟಿ ಇದ್ರೂ ಕೂಡ ಒಬ್ಬ ಮೆಂಬರ್ ಏನೋ ಅನುಮಾನ ವ್ಯಕ್ತಪಡಿಸಿದ್ರು ಅಂತೇಳಿ ಯಾವ ಸಬ್ಜೆಕ್ಟನ್ನು ಬೇಕಾದರೂ ಡೆಫರ್ ಮಾಡ್ಬೋದು. ನೇಮಕಾತಿ ಪಟ್ಟಿ ಅಂತಿಮವಾಗಿ ಆಯೋಗ ಅದಕ್ಕೆ ಮಂಜೂರಾತಿ ಕೊಡಬೇಕು, ಅನುಮೋದನೆ ಕೊಡಬೇಕು. ಆ ಪಟ್ಟಿಯನ್ನು ತಗೊಂಡೋಗಿ ಇಟ್ಟಾಗ ಅದಕ್ಕೆ ಕೋರಮ್ಮೂ ಇರಲಿಲ್ಲ. ಮೊದಲು ಒಬ್ಬ ಮೆಂಬರು ತಕರಾರು ಮಾಡಿದರೂ ಕೂಡ ಅದನ್ನು ಪೆಂಡಿಂಗ್ ಇಡ್ಬೋದು, ಅಥವಾ ಅಧ್ಯಕ್ಷರು ಇಲ್ಲ ಇದರಲ್ಲಿ ಏನೋ ಅನುಮಾನ ಇದೆ ಅಂತ ಕೂಡ ಪೆಂಡಿಂಗ್ ಇಡ್ಬೋದು. ಈ ರೀತಿಯಾದಂಥ ಸ್ವೇಚ್ಛಾಚಾರದಿಂದ ಎಷ್ಟೋ ಬಾರಿ ಆಯ್ಕೆ ಆದಂತಹ ಪಟ್ಟಿಯನ್ನು ಪ್ರಕಟ ಮಾಡುವಂತಹದ್ದು ಬಹಳ ಕಾಲ ವಿಳಂಬ ಆಗಿದೆ. ಅದು ಪೆಂಡಿಂಗ್ ಇಟ್ಟಾಗ ತಮಗೂ ಗೊತ್ತಿದೆ ಮತ್ತೆ ಹೊರಗಡೆ ಬೇರೆ ಏನೇನು ಚರ್ಚೆಗಳಾಗ್ತವೆ ಅಂತ. ಒಂದು ಲಿಸ್ಟು ಸೆಲೆಕ್ಷನ್ ಆಗಿ ಅನುಮೋದನೆಗೆ ಹೋಗಿ ಅಲ್ಲಿ ಕೂತ್ಕೊಂತು ಅಂದರೆ ಏನು ನಡೀತದೆ ಗೊತ್ತಿಲ್ಲ, ಆದರೆ ಚರ್ಚೆಗಳಂತೂ ನಿಮಗೆ ಗೊತ್ತಿದೆ ಹೊರಗಡೆ ಏನು ಚರ್ಚೆ ನಡೆಯುತ್ತೆ, ಯಾಕೆ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಈಗ ಅಮೆಂಡ್ ಮಾಡಿ all questions arising for decision by the commission shall be decided at a meeting of the members. ಅಂದರೆ ಈ ಬೈ ಸರ್ಕ್ಯುಲೇಷನ್ ಮಾಡುವಂಥ ಅದಕ್ಕೆ ಬ್ರೇಕ್ ಹಾಕಿ ಅದರಲ್ಲಿ ಆಗ್ತಾ ಇದ್ದಂತಹ ವಿಳಂಬಗಳನ್ನು ಕಡಿವಾಣ ಹಾಕುವಂಥ ಕೆಲಸ ಮಾಡುವುದು ಮತ್ತು ವಿಳಂಬಕ್ಕೆ ಕಡಿವಾಣ ಹಾಕ್ತಾ ಇದ್ದೇವೆ, ನಾಟ್ ಸರ್ಕ್ಯುಲೇಷನ್ಗೆಲ್ಲ, ವಿಳಂಬಕ್ಕೆ ಕಡಿವಾಣ ಹಾಕಿ. ಈಗ ಇಷ್ಟು ದಿನ ಕೋರಮ್ ಅಂತಾನೆ ಇರಲಿಲ್ಲ, ಈಗ ಕೋರಮ್ ಅನ್ನು ಆಕ್ಟ್ ಅಲ್ಲಿ ಸೇರಿಸಿದ್ದೇವೆ. ಕೋರಮ್ 50% ಇದ್ದರೆ ಕೋರಮ್ ಆಗುತ್ತೆ. ಕೋರಮ್ ಆಗಿದೆ ಅಂತಾನೆ ಪರಿಗಣಿಸಬೇಕು, ಸಬ್ಜೆಕ್ಟ್ ಇಡಲೇಬೇಕು, ಅದು ತೀರ್ಮಾನ ಇಲ್ಲ ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ತೀರ್ಮಾನ ಆಗಬೇಕು. ಸೊ ಕೋರಮ್ ಅನ್ನು ಕೂಡ ಈಗ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ಇಲ್ಲಿವರೆಗೂ ಏನೇನು ವಿಳಂಬ ನೀತಿಗಳನ್ನು ಅನುಸರಿಸ್ತಾ ಇದ್ರು ಅದಕ್ಕೊಂದು ಪರಿಹಾರ ಕೊಡುವಂತ ಪ್ರಯತ್ನ ಈ ಅಮೆಂಡ್ಮೆಂಟ್ ಮುಖಾಂತರ ಆಗಿದೆ. ಇನ್ನೊಂದು ಪ್ರಾವಿಷನ್ ಇತ್ತು ಹಿಂದೆ ಕಾನೂನಲ್ಲಿ, ಏನು ಹೇಳುತ್ತೆ, ಚರ್ಚೆ ಆದಮೇಲೆ ಆಯೋಗದಲ್ಲಿ ಮೆಂಬರ್ ಸೆಕ್ರೆಟರಿ ಚರ್ಚೆಯ ನಡುವಳಿ ಬರಿಬೇಕಾದ್ರೆ ಅಧ್ಯಕ್ಷರು ಹೇಗೆ ಹೇಳ್ತಾರೆ ಹಾಗೆ ಬರಿಬೇಕು ಅಂತ ಇತ್ತು ಆಕ್ಟ್ ಅಲ್ಲಿ. ಉದಾಹರಣೆಗೆ ಓದ್ಬಿಡ್ತೇನೆ ಹಿಂದಿನ ಪ್ರಾವಿಷನ್ ಅನ್ನ. ಆಲ್ ಡಿಸಿಷನ್ಸ್ ಆಫ್ ದ ಕಮಿಷನ್ ಶಲ್ ಬಿ ರೆಕಾರ್ಡೆಡ್ ಬೈ ದ ಸೆಕ್ರೆಟರಿ ಇನ್ ಸಚ್ ಮ್ಯಾನರ್ ಆಸ್ ದ ಕಮಿಷನ್ ಮೇ ಡೈರೆಕ್ಟ್. ಚರ್ಚೆ ಆಗಿರೋದು ಬೇರೆ, ಬಟ್ ನಡುವಳಿ ಬರೆಯುವಾಗ ಅವರ ಅಧ್ಯಕ್ಷರು ಹೇಗೆ ಹೇಳ್ತಾರೆ ಹಾಗೆ ಬರಿಬೇಕು. ಈ ರೀತಿ ಇತ್ತು ಕಾನೂನಿನಲ್ಲಿ. ಇಟ್ ಶಾಲ್ ಬಿ ಓಪನ್ ಟು ಎನಿ ಮೆಂಬರ್ ಟು ರೆಕಾರ್ಡ್ ದ ಡಿಸೆಂಟ್ ಅಂತ. ಹಾಗೆ ಈಗ ಅದಕ್ಕೆ ಚೇಂಜ್ ಮಾಡಿ ಈಗ ಮೆಂಬರ್ ಸೆಕ್ರೆಟರಿಗೆ ಅಟಾನಮಸ್ ಮಾಡಿ ಆಕ್ಚುಲಿ ಏನು ಚರ್ಚೆ ಆಗಿದೆ ಅದನ್ನು ರೆಕಾರ್ಡ್ ಮಾಡಬೇಕು, ನಾಟ್ ಅಂಡರ್ ದ ಡೈರೆಕ್ಷನ್ ಆಫ್ ದ ಕಮಿಷನ್. ಸೊ he or she will work as a secretary independently as far as recording the proceedings are concerned, not under the direction of the commission ಅಂತ ಈಗ ಕಾನೂನಲ್ಲಿ ತಿದ್ದುಪಡಿ ಮಾಡಿದ್ದೇವೆ. ಇಂಟರ್ವ್ಯೂಸ್ಗೂ ಹಿಂದೆ ಏನಿತ್ತು, ಇಬ್ಬರು ಇಂಟರ್ವ್ಯೂ ಮಾಡುವಂತಹದ್ದು ಅವ್ರ ಕಾನೂನಿನಲ್ಲಿ ಇತ್ತು. ಈಗ ಅದನ್ನ ತೆಗೆದು ಎನಿ ಒನ್ ಮೆಂಬರ್ ಆಫ್ ದ ಕಮಿಷನ್ ವಿಲ್ ಹೆಡ್ ದ ಇಂಟರ್ವ್ಯೂ ಪ್ಯಾನಲ್ ಅಂತ ಅದನ್ನು ಕೂಡ ಈಗ ಸುಧಾರಣೆ ಮಾಡಿ ಒನ್ ಮೆಂಬರ್ಗೆ ತಗೊಂಡು ಬಂದಿದ್ದೇವೆ. ಮುಂದುವರೆದು ಒಂದೇ ಒಂದು ಇದೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿದೆ. ಒಂದು ಏನು ತಕರಾರು ಮಾಡಿದ್ದಾರೆ ಅವರು ಅಂದರೆ, ಇದರಲ್ಲಿ ಒಂದು ಪ್ರಾವಿಷನ್ ಸೇರಿಸಿದ್ವಿ, ಕಾನೂನು ಅಂದರೆ ಈ ಕಾನೂನುಗಳು ತಿದ್ದುಪಡಿ ಮಾಡುವಾಗ, ನಿಯಮ ರಚಿಸುವಾಗ ಆಯೋಗವನ್ನ ಕನ್ಸಲ್ಟ್ ಮಾಡಬೇಕು ಅಂತ ಅದನ್ನ ತೆಗೆದು ಹಾಕಿದ್ವಿ. ಅದಕ್ಕೆ ಕೇಂದ್ರ ಸರ್ಕಾರದವರು ಇದನ್ನ ತೆಗೆದುಹಾಕೋದು ಸ್ವಾಯತ್ತತೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇವೆ, ಅದನ್ನ ವಿ ಆರ್ ವಿಲ್ಲಿಂಗ್ ಟು ರೈಟ್ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಈ ಒಂದು ಲೈನನ್ನು ವಿಲ್ ವಿಡ್ರಾ ಅಂತ, ಈ ಒಂದು ಲೈನನ್ನು ನಾವು ವಿಡ್ರಾ ಮಾಡ್ಕೋತೇವೆ, ಉಳಿದ ಅಮೆಂಡ್ಮೆಂಟ್ಗೆ ನೀವು ಒಪ್ಪಿಗೆಯನ್ನು ಕೊಡಿ. ವಿಡ್ರಾ ಮಾಡ್ಕೊಂಡ್ಮೇಲೆ ಅಫ್ಕೋರ್ಸ್ ನಾವು ಮತ್ತೆ ಸದನಕ್ಕೆ ವಾಪಸ್ ಬಂದು ಒಂದು ತಿದ್ದುಪಡಿಯನ್ನು ಮಾಡಿ, ಹಿಂದೆ ಸದನ ಒಪ್ಪಿದೆ ಆದರೆ ಅದನ್ನು ನಾವು ವಾಪಸ್ ತಗೊಳ್ಬೇಕಾಗತ್ತೆ, ಅದನ್ನು ಮಾಡ್ತೇವೆ. ಉಳಿದ ಸುಧಾರಣಾ ಕ್ರಮಗಳಿಗೆ ನೀವು ಒಪ್ಪಿಗೆಯನ್ನು ಕೊಡಿ ಅಂತ ನಾವು ಈಗ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೇವೆ. ಹೋಪ್ಫುಲಿ ಅದಾದಮೇಲೆ ಏನು ಹೋದ ವರ್ಷ ನಾವು ತಿದ್ದುಪಡಿ ಮಾಡಿದ್ದೇವೆ ಇವೆಲ್ಲ ಪಾಸ್ ಆದರೆ ಒಂದು ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಇಷ್ಟಾದರೂ ಕೂಡ
ನೀವು ಎತ್ತಿರೋ ಎಲ್ಲ ಪ್ರಶ್ನೆಗಳಿಗೂ ಇದು ಸಂಪೂರ್ಣ ಉತ್ತರ ಅಲ್ಲ, ನಾನು ಒಪ್ತೇನೆ. ಈಗ ಹೊರಗಡೆ ಈ ಯುವಕರದ್ದು ಯುವತಿಯರದ್ದು ಬಹಳ ಆಕ್ರೋಶ ಇದೆ. ಒಂದು ಆಕ್ರೋಶ ಏನು, ಕಾಲ ಕಾಲಕ್ಕೆ ನೇಮಕಾತಿ ಆಗ್ತಾ ಇಲ್ಲ ಅನ್ನೋದು ಒಂದು ಆಕ್ರೋಶ. ಆಗುವಂಥ ನೇಮಕಾತಿಗಳು ಪಾರದರ್ಶಕವಾಗಿ ಆಗ್ತಾ ಇಲ್ಲ, ಅನುಮಾನಗಳ ಗೂಡಾಗಿದೆ, ಯಾರಿಗೋ ಅಧಿಕಾರ ಇನ್ಫ್ಲೂಯೆನ್ಸು ಇರುವಂಥವರಿಗೆ ಅದು ಅವರ ಪರವಾಗಿ ಆಗ್ತಾ ಇದೆ ಅನ್ನೋದು ಎರಡನೇ ಆಕ್ರೋಶ. ಇವೆರಡೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು, ಈ ಸಿ ಗ್ರೂಪ್ನ ಹುದ್ದೆಗಳು ಯಾವುದಕ್ಕೆ ಇಂಟರ್ವ್ಯೂ ಇಲ್ಲ. ನಿನ್ನೆ ನಾವು ಕೂತ್ಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಾವೇ ಸರ್ಕಾರದಿಂದ ಟೈಮ್ ಲೈನನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ. ಅಷ್ಟು ದಿನದೊಳಗಡೆ ಅವರು ನೇಮಕಾತಿಯನ್ನು ಮುಗಿಸ್ಲೇಬೇಕು ಅಂತ ನಾವು ಡೈರೆಕ್ಷನ್ ಕೊಡ್ತೇವೆ. ಇಫ್ ನೆಸೆಸರಿ we will explore the option to bring this provision into the law itself. We will explore. I am not sure ಈಗ ಲಾ ಕಾನೂನಲ್ಲಿ ಸೇರಿಸಲಿಕ್ಕೆ ಆಗುತ್ತಾ, ಇಷ್ಟೇ ದಿನದ ಒಳಗಡೆ ಸಿ ಗ್ರೂಪ್ ನೇಮಕಾತಿಯನ್ನು ಮುಗಿಸ್ಲಿಕ್ಕೆ ಆಗುತ್ತಾ ಅಂತ ನಾವು ಕಾನೂನಲ್ಲೇ ತರಬಹುದಾ, ತರಲಿಕ್ಕೆ ಅವಕಾಶ ಉಂಟಾ ಅಂತ ನನಗೆ ಚೆಕ್ ಮಾಡ್ತೇವೆ. ಸಾಧ್ಯ ಇದ್ರೆ ಕಾನೂನಲ್ಲೇ ತರ್ತೇವೆ, ಇಲ್ಲ ಅಂದರೆ ನಾವು ನೇಮಕಾತಿ ಟೈಮಲ್ಲಿ ಅವರಿಗೆ ಡೈರೆಕ್ಷನ್ ಕೊಡ್ತೇವೆ, ಸಿ ಗ್ರೂಪು ಇಷ್ಟು ದಿನದಲ್ಲಿ ನೀವು ಮುಗಿಸ್ಬೇಕು, ಅದನ್ನು ಡ್ರ್ಯಾಗ್ ಮಾಡೋ ಆಗಿಲ್ಲ. ಯಾಕಂದರೆ ಸಿ ಗ್ರೂಪಲ್ಲಿ ಏನಿದೆ, ಎಕ್ಸಾಮು, ರೋಸ್ಟರು, ಮೆರಿಟ್ಟು ಇಷ್ಟೇ ಇರೋದ್ರಿಂದ ಸಿ ಗ್ರೂಪಲ್ಲಿ ವಿಳಂಬ ಆಗಬಾರದು. ಈಗ ಆಗಿತ್ತು, ಹಾಗಾದರೆ ಎಕ್ಸಾಮ್ ಬೇಸಿಸಲ್ಲಿ ಮಾಡೋದಾದರೆ ಇವ್ರದ್ದು KE ಏನೋರು ಇಷ್ಟೆಲ್ಲ ಎಕ್ಸಾಮ್ ಮಾಡ್ತಾರೆ, ಅಲ್ಲಿ ಏನೂ ಮ್ಯಾಲ್ ಪ್ರಾಕ್ಟೀಸ್ ಆಗೋದಿಲ್ಲ, ಎಲ್ಲ KPSC ಎಕ್ಸಾಮಲ್ಲಿ ಮಾತ್ರ ಯಾಕೆ ಮ್ಯಾಲ್ ಪ್ರಾಕ್ಟೀಸಸ್ ಅಂತ ನೀವು ಮಾತಾಡಿರುವಂಥ ವಿಷಯ. ಅದನ್ನು ನಾನು ಕೂಡ ಒಪ್ಪಲೇಬೇಕಿಲ್ಲ, ನೀವು ಹೇಳಿದ ಸರಿ ಇಲ್ಲ, ನೀವು ಹೇಳಿದ ಸತ್ಯ ಇದೆ. ಈಗ ನಾವು ಕೂಡ ಒಂದು ರೌಂಡು ಆಗಲೇ ಸ್ಟಾರ್ಟ್ ಮಾಡಿದ್ದೇವೆ. KEನಲ್ಲಿ ಏನೇನು ಅಭ್ಯಾಸಗಳಿದ್ದಾವೆ, ಪದ್ಧತಿಗಳಿದ್ದಾವೆ, ಪ್ರಾಕ್ಟೀಸಸ್ ಇದ್ದಾವೆ, ಅವುಗಳನ್ನು KPSCಯಲ್ಲಿ ಯಾಕೆ ಅಳವಡಿಸ್ಕೊಳ್ಬಾರ್ದು? ಸೇಮ್ ಪ್ರಾಕ್ಟೀಸಸ್, ಎಕ್ಸಾಮ್ ಕಂಡಕ್ಟಿಂಗ್ ಮೆಕ್ಯಾನಿಸಮ್ ಆಗಲಿ, ಅಥವಾ ಉದಾಹರಣೆಗೆ KEನಲ್ಲಿ ಏನು ಎಕ್ಸಾಮ್, ಅಲ್ಲಿ ಯಾಕೆ ಈ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಬರೋದಿಲ್ಲ? KE ಅನ್ನೋರು 2000 ಪ್ರಶ್ನೆಗಳ ಒಂದು ಪ್ರಶ್ನೆ ಬ್ಯಾಂಕ್, ಕ್ವೆಶ್ಚನ್ ಬ್ಯಾಂಕನ್ನು ಮಾಡಿಟ್ಕೊಂಡಿದ್ದಾರೆ. 2000 ಪ್ರಶ್ನೆಗಳಿದೆ ಅದರಲ್ಲಿ. ಅದಕ್ಕೆ ಭಾಷಾಂತರನೂ ಮಾಡಿ ಇಟ್ಕೊಂಡಿದ್ದಾರೆ, ತರ್ಜುಮೆನೂ ಮಾಡಿ ಇಟ್ಕೊಂಡಿದ್ದಾರೆ. ಅದು ಏನಾದರೂ ಸಣ್ಣ ತಪ್ಪು ಇದ್ದರೆ ಈ ಸ್ಟೇಜಲ್ಲೇ ಎಲ್ಲ ಕರೆಕ್ಷನ್ ಆಗಿಬಿಡುತ್ತೆ. ಕ್ವಶನ್ ಪೇಪರ್ ಸೆಟ್ ಮಾಡೋವಾಗ 2000ದಲ್ಲಿ ಅವ್ರು 20-30 ಪ್ರಶ್ನೆನ ಸೆಲೆಕ್ಟ್ ಮಾಡಬೇಕಷ್ಟೇ. ಟ್ರಾನ್ಸ್ಲೇಷನ್ ಮೊದಲೇ ಆಗೋಗಿದೆ. ಸೊ ಟ್ರಾನ್ಸ್ಲೇಷನ್ ಎರರ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿಯಾಗಿ ಇಲ್ಲೂ ಕೂಡ KPSCಯಲ್ಲಿ ಅಳವಡಿಸ್ಕೊಳ್ಳುವಂಥದ್ದನ್ನು ಮಾಡೋದು. ಒಂದು ಸ್ಮಾಲ್ ಉದಾಹರಣೆ ಹೇಳ್ತಾ ಇದ್ದಾನೆ, ಇದೇ ಥರ ಬೇರೆ ಬೇರೆ ಇದೆ, ಇದರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ. ಉದಾಹರಣೆಗೆ KEನ ಏನು ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಅದನ್ನು KPSCಯಲ್ಲೂ ಕೂಡ ಅಳವಡಿಸ್ಕೊಳ್ಳುವಂಥದ್ದು ಮಾಡಲಿಕ್ಕೆ ನಾವು ಸರ್ಕಾರದಿಂದನೇ, ಕಮಿಷನ್ನವ್ರು ಏನು ಹೇಳ್ತಾರೆ, ನೀವು ಸರ್ಕಾರ ನಮಗೆ ಹೇಳ್ಬೋದು, ಮಾಡಬೇಕಾ ಬೇಡವಾ ಅನ್ನೋದು ನಮ್ಮ ಸ್ವಾಯುತ್ತ ಅಂತ ಅವ್ರ ನಿಲುವಿದೆ. ಇಟ್ ಈಸ್ ಅವರ್ ಅಟಾನಮಸ್ ಡಿಸಿಷನ್. ಅವರು ಮೀಟಿಂಗಿಗೆ ಬಂದರೂ ಕೂಡ ಮೆಂಬರ್ ಸೆಕ್ರೆಟರಿ ಏನು ಹೇಳ್ತಾರೆ, ನಾನು ಕಮಿಷನ್ಗೆ ಈ ವಿಷಯವನ್ನು ಅಲ್ಲಿ ಕಮಿಷನಲ್ಲಿ ಪ್ಲೇಸ್ ಮಾಡ್ತೇನೆ, ಕಮಿಷನ್ ಅಗ್ರಿಮೆಂಟ್ ಮೇಲೆ, ಬಟ್ ಗೌರ್ಮೆಂಟ್ ವಿಲ್ ಇನ್ಸಿಸ್ಟ್ that this has to be adopted. Government will, if necessary, give a direction also. Will explore, because I can't say direction because it is a constitutional body, autonomous body, but we will explore all means to make sure that best practices prevailing elsewhere are also adopted by the KPSC, right? ಈ ರೀತಿಯಾಗಿ ಪರೀಕ್ಷಾ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಸಿ ಗ್ರೂಪಲ್ಲಿ ನೇಮಕಾತಿ ಸರಳವಾಗಿ ಆಗಬೇಕು. ನಮ್ಮ ಪ್ರಕಾರ ಕನಿಷ್ಠ ಗೆಜೆಟೆಡ್ ಪ್ರೊಬೇಷನರಲ್ಲಿ ಇಂಟರ್ವ್ಯೂ ಇದೆ, ಮತ್ತೊಂದಿದೆ, ಆದರೆ ಸಿ ಗ್ರೂಪನ್ನು ಸ್ಟ್ರೀಮ್ ಲೈನ್ ಮಾಡಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಮಾಡುವಂಥದ್ದು, ಟೈಮ್ ಲಿಮಿಟನ್ನು ಪ್ರಿಸ್ಕ್ರೈಬ್ ಮಾಡುವಂಥದ್ದನ್ನು ಮಾಡ್ತೇವೆ. ಇನ್ನು ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಬಂದಾಗ ಕೋಟಾ ಕಮಿಟಿ ಶಿಫಾರಸ್ನಲ್ಲೂ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಮೇಲೆ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗಬೇಕು, ಪ್ರತಿ ವರ್ಷ ಆಗಲೇಬೇಕು.
ಅದು ಎಷ್ಟು ಪೋಸ್ಟು ಅನ್ನೋದು ಯಾವ್ಯಾವ ಇಲಾಖೆಯವರು ಹಣಕಾಸು ಇಲಾಖೆ ಅನುಮತಿಯೊಂದಿಗೆ ಎಷ್ಟು ಪೋಸ್ಟನ್ನು ರಿಕ್ರೂಟ್ಮೆಂಟ್ಗೆ ಕೊಡ್ತಾರೆ ಅದು ಆ ಇಲಾಖೆಗೆ ಬಿಟ್ಟಿದ್ದು. ಆದರೆ ಒಂದು ಡೆಡ್ಲೈನನ್ನು ನಾವು ಕೊಡ್ತೇವೆ. ಉದಾಹರಣೆಗೆ ಡಿಸೆಂಬರ್ 31 ಆ ಡೇಟ್ ಒಳಗಡೆ ಮುಂದಿನ ವರ್ಷ ಎಷ್ಟು ಪೋಸ್ಟ್ಗೆ ಯಾವ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಪ್ರತಿಯೊಂದು ಇಲಾಖೆನೂ ಕೂಡ ಚೀಫ್ ಸೆಕ್ರೆಟರಿ ಮುಖಾಂತರ DPR ಮುಖಾಂತರ KPSCಗೆ ಫಾರ್ವರ್ಡ್ ಮಾಡಬೇಕು. ಎಂಡ್ ಆಫ್ ದಿ ಪ್ರೀವಿಯಸ್ ಕ್ಯಾಲೆಂಡರ್ ಇಯರ್. ಮುಂದುವರೆದು ಎರಡನೇ ಸ್ಟೆಪ್ ಅಲ್ಲಿ ಮಾನ್ಯ ಅಧ್ಯಕ್ಷರೇ, ಪ್ರತಿ ವರ್ಷ ಇಂಥ ತಿಂಗಳು, ಇಂಥ ವಾರ, ಇಂಥ ದಿನ ಕಡ್ಡಾಯವಾಗಿ KPSC ಎಕ್ಸಾಮ್ ಅವತ್ತಾಗಲೇಬೇಕು ಪ್ರತಿ ವರ್ಷ. ಉದಾಹರಣೆಗೆ ಏನೋ ಒಂದು 4th Saturday ಆಫ್ ಏಪ್ರಿಲ್ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಅಥವಾ 3rd Saturday ಆಫ್ ಜೂನ್ ಅಂತ ಇಟ್ಕೊಳ್ಳೋಣ. ಒಂದು ಡೇಟನ್ನು ನಾವೇ ಇನ್ ಕನ್ಸಲ್ಟೇಷನ್ ವಿತ್ KPSC ವಿ ವಿಲ್ ಫಿಕ್ಸ್. ಇಂಥ ಡಿಸೆಂಬರ್ 31 ಒಳಗಡೆ ಇಲಾಖೆಗಳು ಹುದ್ದೆಗಳನ್ನು ಕೊಡಬೇಕು. ಮುಂದಿನ ವರ್ಷ ನಿರ್ದಿಷ್ಟ ತಾರೀಕಿನ ದಿನ ಕಡ್ಡಾಯವಾಗಿ ಅವತ್ತು ಪರೀಕ್ಷೆ ಆಗಬೇಕು. ಆ ವರ್ಷದ್ದು ಲಿಟಿಗೇಷನ್ ಆದರೆ ಪರವಾಗಿಲ್ಲ, ಮುಂದಿನ ವರ್ಷದಂತೂ ನಾವು ವಿ ವಿಲ್ ಕಂಟಿನ್ಯೂ. ಈಗೇನಾಗ್ತಾ ಇದೆ, ಒಂದು ವರ್ಷದ ಲಿಟಿಗೇಷನ್ ಆದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ಅವಕಾಶ ಇಲ್ದಂಗೆ ಪ್ರತಿ ವರ್ಷ, ಈಗ ಕೆಲವು ಕೇಸಲ್ಲಿ ಅಂತಿಮ ನಾವು ನೇಮಕಾತಿ ಪಟ್ಟಿಯನ್ನು ಹೊರಡಿಸಿದ್ರೂ ಕೂಡ ಅದರಲ್ಲಿ ಇಲ್ಲದೆ ಇರೋರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡ್ಬರ್ತಾ ಇದ್ದಾರೆ. ಯಾಕೆ ತಗೊಂಡು ಬರ್ತಾ ಇದ್ದಾರೆ? ಆ ಎಲ್ಲ ಯುವಕರಿಗೆ ಆತಂಕ ಏನು ಅಂದರೆ, ಈ ಚಾನ್ಸ್ ನನಗೆ ಮಿಸ್ ಆಗಿಬಿಟ್ರೆ 4 ವರ್ಷ ಮತ್ತೆ ಇನ್ನೊಂದು ಚಾನ್ಸ್ ಬರೋದು, ಆವಾಗ ನನಗೆ ಏಜ್ ಬಾರ್ ಆಗಿರುತ್ತೆ, ಅಥವಾ ಆವಾಗ ನಂದು ಮೆರಿಟಲ್ಲಿ ನಾನು ಕೆಳಗಡೆ ಹೋಗ್ಬಿಡ್ತೀನಿ, ಏನನ ಮಾಡಿ ನಾನು ಲೀಗಲಿ ಫೈಟ್ ಮಾಡಿ ಆದರೂ ಈ ಲಿಸ್ಟ್ ಒಳಗೆ ಸೇರ್ಕೋಬೇಕು. ಆದರೆ ಬಹುಶಃ ವರ್ಷನೂ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಇರುವಂಥ ಪ್ರೆಷರು ಕೂಡ ಕಡಿಮೆ ಆಗುತ್ತೆ. ಬಹುಶಃ ಆವಾಗ ಲಿಟಿಗೇಷನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲಿ ಮುಕ್ಕಾಲು ಕೇಸು ಈಗ ರಿಕ್ರೂಟ್ಮೆಂಟ್ ಫೈನಲೈಸ್ ಆಗದೆ ಇರೋದು ಬಿಕಾಸ್ ಎಲ್ಲ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ಗಳು ತಗೊಂಡು ಬಂದಿದ್ದಾರೆ. ಬಹುಶಃ ನಾವು ವರ್ಷ ಸಿ ಗ್ರೂಪು ಗೆಜೆಟೆಡ್ ಪ್ರೊಬೇಷನರ್ ಎರಡೂ ಮಾಡ್ತೇವೆ ಅಂತ ಹೇಳಿದ್ರೆ, ಅದಕ್ಕೊಂದು ನಿರ್ದಿಷ್ಟ UPSCಯಲ್ಲಿ ಯಾವ ಥರ ಕ್ಯಾಲೆಂಡರ್ ಇದೆ ಆ ರೀತಿಯಾಗಿ ಇಲ್ಲೂ ಕ್ಯಾಲೆಂಡರ್ ಹಾಕ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಆಯ್ತು ಹಾಳಾಗೋಗ್ಲಿ ಬಿಡು, ಈ ವರ್ಷ ಸಿಗಲಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಟ್ರೈ ಮಾಡೋಣ ಅಂತ ಅವರು ಇಷ್ಟೊಂದು ಲಿಟಿಗೇಷನ್ ಮಾಡೋದು ಕಡಿಮೆ ಆಗ್ಬೋದು, ಪ್ರೆಷರ್ ಕಡಿಮೆ ಆಗ್ಬೋದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ನಿನ್ನೆ ಹಣಕಾಸು ಇಲಾಖೆಯವ್ರನ್ನು ಮುಖ್ಯಮಂತ್ರಿಗಳ ಹತ್ರ ಕರೆಸಿ ಮಾತಾಡಿದ್ವಿ. ನಾವು ಈಗ ಹೇಳಿದ್ದೇವೆ, FD ಚೀಫ್ ಸೆಕ್ರೆಟರಿ ಅವರು ಮತ್ತು DPR ಕೂತ್ಕೊಂಡು ಇನ್ನು ಬರೋ 5 ವರ್ಷಕ್ಕೆ ಎಷ್ಟು ಪೋಸ್ಟ್ ರಿಕ್ರೂಟ್ ಮಾಡಬೇಕು ಅಂತೇಳಿ ಕ್ಯಾಲೆಂಡರ್ ಹಾಕಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅಡ್ವಾನ್ಸ್ ಕ್ಯಾಲೆಂಡರ್ ಫಾರ್ ದ ನೆಕ್ಸ್ಟ್ 5 years. FDನವರು ಒಪ್ಪಿದ್ದಾರೆ. ನಾವು DPR ಜೊತೆಗೆ ಕೂತ್ಕೊಂಡು ಯಾವ ಇಲಾಖೆಯಲ್ಲಿ ಯಾಕಂದರೆ HRMS ಅಲ್ಲಿ ಎಷ್ಟು ಸ್ಯಾಂಕ್ಷನ್ ಪೋಸ್ಟ್ ಇದೆ, ಎಷ್ಟು ಫಿಲ್ಡ್ ಅಪ್ ಇದೆ, ಯಾವ ವರ್ಷ ಯಾವ ತಿಂಗಳು ಎಷ್ಟು ರಿಟೈರ್ ಆಗ್ತಾರೆ ಅಂತಲೂ ಇದೆ ಮಾಹಿತಿ. ಸೊ ವಿ ಕ್ಯಾನ್ ಫೋರ್ಕಾಸ್ಟ್ 28ನೇ ವರ್ಷ 2028 ಜೂನ್ ತಿಂಗಳಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿ ಇರುತ್ತೆ ಅಂತ ವಿ ಕ್ಯಾನ್ ಫೋರ್ಕಾಸ್ಟ್ ಟುಡೇ ಓನ್ಲಿ ಬಿಕಾಸ್ ದಟ್ ಡೇಟಾಬೇಸ್ ಇಸ್ ಅವೈಲಬಲ್. ಸೊ ಬೇಸ್ಡ್ ಆನ್ ದಟ್ 5 ವರ್ಷಕ್ಕೆ ನಾವು ಎಷ್ಟು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಕೂಡ ಒಂದು ಇನ್ ಪ್ರಿನ್ಸಿಪಲ್ FD ಇಂದ ನಾವು ಅಪ್ರೂವಲ್ ತಗೊಂಡು ಅದರ ಆಧಾರದ ಮೇಲೆ 5 ವರ್ಷದ ಕ್ಯಾಲೆಂಡರ್ ಹಾಕುವಂಥ ಕೆಲಸವನ್ನು ಮಾಡ್ತೇವೆ, ಅಡ್ವಾನ್ಸ್ ಕ್ಯಾಲೆಂಡರು. ಸೊ ಇದರಿಂದನೂ ಕೂಡ ಎಷ್ಟೋ ಒಂದು ಲಿಟಿಗೇಷನ್ ಕಡಿಮೆ ಆಗುತ್ತೆ, ಟೈಮ್ ಟು. ಸೊ ಒಂದು ವಿಷಯ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಮಾಡೋದು, ಎರಡನೇ ವಿಷಯ 5 ವರ್ಷಕ್ಕೆ ಅಡ್ವಾನ್ಸ್ ಕ್ಯಾಲೆಂಡರ್ ಹಾಕುವಂಥದ್ದು. ಇದು ಮಾಡಿದ್ರೇನು ಕೂಡ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನಾವು ಭಾವಿಸಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇದೂ ಜೊತೆಗೆ ಇವತ್ತು ನಾವು ಇಲ್ಲಿ ಇಲ್ಲ ನೀವು ಇನ್ನೂ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ತಾವು ಹೇಳ್ಬೋದು. ಖಂಡಿತ ಇನ್ನೂ ಸುಧಾರಣೆ ಮಾಡಲಿಕ್ಕೆ ತುಂಬ ಇದೆ ಇದರಲ್ಲಿ, ಇಲ್ಲ ಅನ್ನೋ ಮಾತಿಲ್ಲ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟೆ. ಮುಖ್ಯಮಂತ್ರಿಗಳು
ಅದನ್ನ ಸಂಪೂರ್ಣವಾಗಿ ಒಪ್ಪಿದ್ರು. ಏನು ಅಂತ ಹೇಳಿದ್ರೆ, ಒಂದು ಏನು ಸುಧಾರಣೆ ಮಾಡಬೇಕು ಅಂತ, ಏನು ಸುಧಾರಣೆ, ಈಗ ಓಟಾ ಕಮಿಟಿ ಆಗಿದೆ, ಇನ್ನೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅಂತ ಹೇಳಿ ನಾನು ಇಲ್ಲಿ ಹೇಳೋದ್ರಲ್ಲಿ ಸುಮ್ಮನೆ ಅದು ಒಂದು ಮುಂದೆ ತೂಡುವಂತ ಒಂದು ಉತ್ತರ ಆಗ್ತದೆ. ಈಗ ಶಾಸಕರುಗಳದ್ದು, ಯಾಕಂದ್ರೆ ನೀವು ಸುಮಾರು ಬಾರಿ ಮಾತಾಡಿದ್ದೀರಾ, ಪ್ರಿಯಾಂಕ್ ಅವರು ಇಲ್ಲಿ ಕೂತ್ಕೊಂಡು ಅವರು ಕೂಡ ಇದ್ರ ಬಗ್ಗೆ ಪ್ರತಿಪಕ್ಷದಲ್ಲಿದ್ದಾಗ, ಇಲ್ಲಿದ್ದಾಗ, ಸಾರ್ವಜನಿಕವಾಗಿ ಸುನಿಲ್ ಅವರು ಎಲ್ಲರೂ ಕೂಡ ಮಾತಾಡಿದ್ದೀರಾ. ಇನ್ನೂ ಸುಧಾರಣೆ ಮಾಡಲಿಕ್ಕೆ ತುಂಬ ಇದೆ. ಆದರೆ ಒಂದು ನಾವು ಗಮನದಲ್ಲಿಟ್ಕೋಬೇಕು, ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ, ಒಂದು ಸ್ವಾಯತ್ತ ಸಂಸ್ಥೆ. ಏನನ್ನ ನಾವು ಮಾಡ್ಬೋದು ಸರ್ಕಾರವಾಗಿ ಅನ್ನೋದು ಪ್ರಶ್ನೆ ಬರ್ತದೆ. ಆದರೆ ಆ ಏನೆಲ್ಲ ಮಾಡಬಹುದು ಅಂತ ನಿಮ್ಮ ಸಲಹೆಗಳನ್ನು ತಗೋಬೇಕು. ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಚರ್ಚೆ ಆಗಿರೋದ್ರಿಂದ ಅದೇ ಸಾರಾಂಶ, ಉದ್ದೇಶ, ಸ್ಪಿರಿಟ್ ಅನ್ನ ಮುಂದುವರಿಸಬೇಕು. ಆ ಕಾರಣಕ್ಕಾಗಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ, ಈ ಒಂದು ಸದನದ್ದು ಒಂದು ಸಮಿತಿಯನ್ನ ಮಾಡಿ, ಸದನದ ಸಮಿತಿಯನ್ನ ಮಾಡಿ, ಸರ್ವಪಕ್ಷದ್ದು ಮಾಡಿ, ಇನ್ನೂ ಏನು ಸುಧಾರಣೆ ಮಾಡಬೇಕು ಅಂತ. ಯಾಕಂದ್ರೆ ಇಲ್ಲಿ ಚರ್ಚೆ ಮಾಡುವಾಗ ಇಲ್ಲಿ ಒಂದು ರೂಪದಲ್ಲಿ ಚರ್ಚೆ ಆಗುತ್ತೆ, ಇಲ್ಲಿ ನಾವು ಆಕ್ರೋಶ ಹೇಳ್ಬೋದು, ಕೆಲವು ಸಲ ಹೇಳ್ಬೋದು. ಆದರೆ ಕೂತ್ಕೊಂಡು ಒಂದು ಸದನದ ಸಮಿತಿಯನ್ನ ಮಾಡಿ ಇನ್ನಷ್ಟು ಸುಧಾರಣೆ ತರಲಿಕ್ಕೆ ಸರ್ಕಾರ ತಯಾರಿದೆ. ಯಾಕಂದ್ರೆ ಇದರಲ್ಲಿ ಏನು ನಮ್ದು ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಇದು ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಪ್ರಿಯಾಂಕ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಬಹಳ ಗಂಭೀರವಾದಂಥ ಮಾತನ್ನ ಹೇಳಿದ್ದಾರೆ. ಆದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ, ಇಟ್ ಈಸ್ ಮ್ಯಾಂಡೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಬಟ್ ಆದರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಆಕ್ರೋಶ ನಮ್ಮೆಲ್ಲರಿಗೂ ಕೂಡ ಇದೆ, ಇದರಲ್ಲಿ ಏನು ಅವರು ಇವರು ಅಂತ ಇಲ್ಲ. ಹಾಗಾಗಿ ವಿ ಆರ್ ಆಲ್ಸೋ ಕಮಿಟೆಡ್ ಟು ಇಂಪ್ರೂವ್ ದಿಸ್. ಏನಾದರೂ ಮಾಡಬೇಕು ಅಂತ ಸಿ ಎಂ ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ರು, ಏನಪ್ಪ ಮಾಡೋದು ಇದನ್ನ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ಒಂದು ಕಮಿಟಿ ಮಾಡೋಣ, ಎಲ್ಲ ಸದಸ್ಯರದು ಅಭಿಪ್ರಾಯ ತಗೊಂಡು ಅದನ್ನ ಅನುಷ್ಠಾನಕ್ಕೆ ತರೋಣ ಅಂತ ನಾನು ತಮಗೆ ಮನವಿ ಮಾಡ್ತೇನೆ. ಸರ್ಕಾರದಿಂದ ಒಂದು ಸಮಿತಿಯನ್ನ ನೇಮಕ ಮಾಡಿ ಸದನದ ಸದಸ್ಯರ ಅಭಿಪ್ರಾಯ, ಆದರೆ ಇದು ಕೂಡ ಓಪನ್ ಎಂಡೆಡ್ ಆಗಬಾರ್ದು. ಮುಂದಿನ ಅಧಿವೇಶನದ ಒಳಗಡೆ ನಾವು ಒಂದು ವರದಿಯನ್ನ ಸಮಿತಿ ತಯಾರು ಮಾಡಿ ಕೊಟ್ರೆ ಅದನ್ನ ಅವುಗಳನ್ನೆಲ್ಲ ಯಾವ್ದಾವುದನ್ನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ, ಅದಕ್ಕೆ ಸರ್ಕಾರ ತಯಾರಿದೆ. ಒಟ್ಟಾರೆ ಹೇಳೋದಾದ್ರೆ ಮಾನ್ಯ ಸಭಾಧ್ಯಕ್ಷರೇ, ಒಂದು ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಮಾಡುವಂತಹದ್ದು, ಪ್ರತಿ ವರ್ಷ ಗ್ರೂಪ್ ಸಿಗೆ ಟೈಮ್ ಲಿಮಿಟ್ ಅನ್ನ ಫಿಕ್ಸ್ ಮಾಡುವಂತಹದ್ದು, ಗ್ರೂಪ್ ಸಿ ರಿಕ್ರೂಟ್ಮೆಂಟ್ಗೆ ಕೆಇಯಲ್ಲಿ ಇರ್ತಕ್ಕಂಥ ಉತ್ತಮ ಪದ್ಧತಿಗಳನ್ನ ಇಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು, 5 ವರ್ಷಕ್ಕೆ ಅಡ್ವಾನ್ಸ್ ಕ್ಯಾಲೆಂಡರ್ ಅನ್ನ ಹಾಕ್ತಕ್ಕಂಥದ್ದು, ಹಾಗೂ ಅವೆಲ್ಲದರ ಮೇಲೆ ಸದನದ ಸಮಿತಿಯನ್ನ ಮಾಡಿ ಅಭಿಪ್ರಾಯ ತೆಗೆದುಕೊಳ್ತಕ್ಕಂಥದ್ದು. ಇದು ನಾವು ಆಲೋಚನೆ ಮಾಡಿರ್ತಕ್ಕಂಥದ್ದು. ಇನ್ನೂ ಏನಾದರೂ ಸಲಹೆಗಳಿದ್ರೆ ವಿ ಹ್ಯಾವ್ ಎ ಕಂಪ್ಲೀಟ್ ಓಪನ್ ಮೈಂಡ್ ಆನ್ ದಿಸ್ ಸಬ್ಜೆಕ್ಟ್. ಆದರೆ ಇದು ಮಾಡಲೇಬೇಕು, ಯಾಕಂದ್ರೆ UPSC ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ನಾವು ಸ್ವಲ್ಪ ಈ ದೇಶದ ಗಡಿ ಬಿಟ್ಟು ಹೋಗೋದಾದ್ರೆ ಸರ್, ಸುಮ್ಮನೆ ಸಾಂದರ್ಭಿಕವಾಗಿ ಹೇಳ್ತೇನೆ, ಚೈನಾದಲ್ಲಿ ಮಾನ್ಯ ಅಧ್ಯಕ್ಷರೇ 2300 ವರ್ಷದ ಹಿಂದೆ ನ್ಯಾಷನಲ್ ಲೆವೆಲಲ್ಲಿ ಪಬ್ಲಿಕ್ ಸರ್ವಿಸು ಎಕ್ಸಾಮು ಸೆಲೆಕ್ಷನ್ ನಡೀತಾ ಇತ್ತು. 2300 ವರ್ಷ ಹಿಂದೆ ಅವರೆಲ್ಲ ಮಾಡ್ಕೊಂಡು ಅವ್ರು ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಡೆದಿದೆ. ಆ ಕಾಲದಲ್ಲಿ ಜನ ಸಾವಿರಾರು ಕಿಲೋಮೀಟರ್ ದೂರದಿಂದ ನಡಿಗೆಯಲ್ಲಿ ಬಂದು ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅಷ್ಟು ವರ್ಷ ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಇದು ಒಂದು ರೀತಿ ನಾವೆಲ್ಲರೂ ತಲೆ ತಗ್ಗಿಸುವಂತ ಪರಿಸ್ಥಿತಿ ಆಗಿರುವಂತಹದ್ದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಕೆಲವು ಸುಧಾರಣೆಗಳನ್ನ ನಾವು ಸರ್ಕಾರದ ಪರವಾಗಿ ಪ್ರಸ್ತಾಪ ಮಾಡಿದ್ದೇವೆ. ಇನ್ನೂ ಏನಾದರೂ ಸುಧಾರಣೆ ಮಾಡಬೇಕಾದ್ರೆ ಖಂಡಿತ ಈ ವಿಷಯದಲ್ಲಿ ತೆರೆದ ಮನಸ್ಸನ್ನ ಸರ್ಕಾರ ಇಟ್ಕೊಂಡಿದೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮೊದಲನೇದಾಗಿ ಸರ್ಕಾರದ ಪರವಾಗಿ ಉತ್ತರ ಕೊಟ್ಟ ಶ್ರೀ ಕೃಷ್ಣ ಬೈರೇಗೌಡರನ್ನ ಅಭಿನಂದಿಸ್ತೇನೆ. ಯಾಕಂದ್ರೆ ಏನು ಸಮಸ್ಯೆ ಇದೆ ಅದನ್ನು ಅವರು ಒಪ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ್ರೆ, ಅರುಣ್ ಶೌರಿ ಅವ್ರದ್ದು ಒಂದು ಪುಸ್ತಕ ಇದೆ, ಬಹಳ ಫೇಮಸ್ ಬುಕ್ ಅದು. ಆ ಪುಸ್ತಕದ ಟೈಟಲೇ ಬಹಳ ಇಂಪಾರ್ಟೆಂಟ್. ಕ್ಯಾನ್ ಅನ್ ಐರನ್ ಫೆನ್ಸ್
ಸೇವ್ ಎ ಟ್ರೀ ವಿಚ್ ಇಸ್ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ನೀವು ಯಾವುದೋ ಒಂದು ಮರಕ್ಕೆ ಟ್ರೀ ಗಾರ್ಡ್ ಹಾಕಿ ರಕ್ಷಣೆ ಮಾಡಕ್ ಹೋಗ್ತೀವಿ, ಮರದ ಒಳಗಡೆನೆ ಗೆದ್ದಲು ತಿಂದ್ಬಿಟ್ರೆ ಯಾವ ಫೆನ್ಸಸ್ ಇದು ಮಾಡಕ್ ಸಾಧ್ಯ? ಇದು KPSCಗೆ 100ಕ್ಕೆ 100 ಅನ್ವಯ ಆಗುತ್ತೆ. ನಾವೇನೇ ಕಾನೂನು ಕಟ್ಟಳೆ ರೂಲ್ಸ್ ಮಾಡಿದ್ರು ಕೂಡ ಅಲ್ಲಿರೋ ಮೆಂಬರ್ಸ್ ಅನ್ನಿಸ್ಬೇಕು ನಾವು ಯಾತಕ್ಕಿದೀವಿ ನಾವು ಅಂತ. ವಿಧಾನಸೌಧದಲ್ಲಿ ಬೋರ್ಡ್ ಹಾಕಿದ್ವಿ, ಕೆಂಗಲಂತವರು ಹೇಳಿ. ಮೆಂಬರ್ಸ್ ಅಂದ ತಕ್ಷಣ ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದ್ದು ಒಂದು ವಿಷಯಕ್ಕೆ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.